ನಮಸ್ಕಾರ ಸ್ನೇಹಿತರೆ, ನಾವೀಗ ನೋಡ್ತಾ ಇರುವ ಕೃತಿಯ ಹೆಸರು ದ ಡೈಯಿಂಗ್ ಈಗಲ್. ಬರೆದವರು E.J. ಪ್ರಾಟ್. ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. E.J. ಪ್ರಾಟ್ ಅವರ ಫುಲ್ ಹೆಸರು ಎಡ್ವಿನ್ ಜಾನ್ ಡೋ ಪ್ರಾಟ್. ಇವರು ಹುಟ್ಟಿದ್ದು ಫೆಬ್ರವರಿ 4, 1882. ನಿಧನರಾದದ್ದು 26 ಏಪ್ರಿಲ್ 1964. ಇವರು ಕೆನಡಾ ದೇಶದ ಪ್ರಸಿದ್ಧ ರೈಟರ್ ಆಗಿದ್ದರು. ಇವರು ತನ್ನ ಜೀವನವನ್ನು ಹೆಚ್ಚಾಗಿ ಕಳೆದದ್ದು ಟೊರಾಂಟೊದಲ್ಲಿ. ಪೊಯಿಟ್ರಿಗಾಗಿಯೇ ಇರುವಂತಹ ಗವರ್ನರ್ ಜನರಲ್ ಅವಾರ್ಡನ್ನು ಪಡೆದಿದ್ರು. ಇವರು ಕೆನಡಾ ದೇಶದಲ್ಲೇ ಬಹಳ ಪ್ರಸಿದ್ಧಿಯನ್ನು ಪಡೆದ ಕವಿಯಾಗಿದ್ದರು. ಇವರ ಬರವಣಿಗೆಯ ವಿಧಾನ ಲಿರಿಕ್ ಅಥವಾ ನರೇಟಿವ್ ಸ್ಟೈಲ್ ಆಗಿತ್ತು. ಇವರ ಪ್ರಸ್ತುತ ಕವಿತೆ ದ ಡೈಯಿಂಗ್ ಈಗಲ್ ಕೂಡ ನರೇಟಿವ್ ಸ್ಟೈಲಲ್ಲಿರುವ ಒಂದು ಪ್ರಸಿದ್ಧ ಕವಿತೆಯಾಗಿದೆ. ಇದರಲ್ಲಿ ತುಂಬ ಸರಳ ಸಂದೇಶವನ್ನು ಒಳಗೊಂಡಿದೆ. ಈ ಕವಿತೆಯಲ್ಲಿ ಟ್ರೆಡಿಷನಲ್ ಥಿಂಕಿಂಗ್ ಅಂದರೆ ಸಾಂಪ್ರದಾಯಿಕವಾದ ಮತ್ತು ಮಾಡರ್ನಿಸಮ್, ನಾವೀಗ ಆಧುನಿಕತೆ ಅಂತ ಏನು ಕರಿತೇವೆ, ಅದರ ಮಧ್ಯದಲ್ಲಿನ ವ್ಯತ್ಯಾಸ, ಅದನ್ನು ಹೇಗೆ ಬಳಸಿಕೊಳ್ಳಬೇಕು, ಒಪ್ಪಿಕೊಳ್ಳುವ ರೀತಿ, ಅದು ಈ ಕಥೆಯ ಜೀವಾಳ. ಇದೊಂದು ಅಲೆಗಾರಿಕಲ್ ಕೃತಿಯಾಗಿದೆ. ಹಾಗೆ ಇಲ್ಲಿ ಈಗಲನ್ನು ಒಂದು ಟ್ರೆಡಿಷನಲ್ ಕಾನ್ಸೆಪ್ಟ್ಗೆ ಕಂಪೇರ್ ಮಾಡಿದ್ದಾರೆ. ದ ಡೈಯಿಂಗ್ ಈಗಲ್ ಅನ್ನೋದು ನಮ್ಮ ಸಾಂಪ್ರದಾಯಿಕವಾದದ ನಾಶ ಅಥವಾ ಅದರ ಒಂದು ಚಂದ ಏನಿದೆ, ಅದರ ಸೌಂದರ್ಯ ಏನಿದೆ, ಬ್ಯೂಟಿ ಏನಿದೆ, ದಿನ ಹೋದ ಹಾಗೆ ಈ ಆಧುನಿಕತೆಯ ಗಾಳಿಗೆ ಸಿಕ್ಕಿ ಅದು ಹೇಗೆ ಮಸುಕಾಗ್ತಾ ಇದೆ, ದಿನ ಹೋದ ಹಾಗೆ ಅದರ ವ್ಯಾಲ್ಯೂ ಹೇಗೆ ಕಡಿಮೆ ಆಗ್ತಾ ಇದೆ. ಯಾವುದೇ ಹೊಸ ಆವಿಷ್ಕಾರ, ಹೊಸ ವಿಧಾನ ಬಂದಾಗ ನಮ್ಮ ಹಳೆಯ ಮೆಥಡ್ ಏನಿರ್ತದೆ ಅದು ಸೈಡ್ಲೈನ್ ಆಗುತ್ತೆ, ಮೂಲೆ ಗುಂಪಾಗ್ತದೆ, ಯಾವುದೇ ಬೆಲೆ ಉಳಿಯೋದಿಲ್ಲ. ಅದನ್ನೇ ಇಲ್ಲಿ ಕವಿ ಡೈಯಿಂಗ್ ಈಗಲ್ ಎನ್ನುವ ಹೆಸರಿನಲ್ಲಿ ಸಿಂಬಾಲಿಕ್ ಆಗಿ ರೆಪ್ರೆಸೆಂಟ್ ಮಾಡಿದ್ದಾರೆ. ಹಾಗಿದ್ರೆ ಕವಿತೆಯ ಕಡೆ ನೋಡೋಣ. ಕವಿತೆಯಲ್ಲಿ ಮುಖ್ಯವಾಗಿ ಮೊದಲನೇ ಸಾಲಿನಲ್ಲಿ ಈಗಲನ್ನು ಡಿಸ್ಕ್ರೈಬ್ ಮಾಡಿದ್ದಾರೆ. ದ ಡೈಯಿಂಗ್ ಈಗಲ್ ಹೇಗಿದೆ ಅನ್ನೋದು. ಈಗಲ್ನ ಕಣ್ಣು ನಾವು ನೋಡುವಾಗ ಯಾವತ್ತೂ ಒಂದು ಕಾನ್ಫ್ಲಿಕ್ಟ್ ಮಾಡಲಿಕ್ಕೆ ರೆಡಿಯಾಗಿ ಇದ್ದ ಹಾಗೆ ಕಾಣ್ತದೆ. ಆ ಕಣ್ಣು ಯಾವತ್ತು ಶಾರ್ಪ್ ಆಗಿರೋ ಬೆಳಕನ್ನು ಚೆಲ್ತಾ ಇರ್ತದೆ. ಆದರೆ ಈ ಡೈಯಿಂಗ್ ಈಗಲ್ನ ಕಣ್ಣುಗಳು ಹಾಗಿಲ್ಲ. ನಮಗೆ ಯಾವತ್ತೂ ಈಗಲ್ ಅಂದ ತಕ್ಷಣ ಅದರ ಸ್ಪೆಷಾಲಿಟಿ ಕಾಣುವಂಥದ್ದು ಅದರ ಶಾರ್ಪ್ ಐ. ಆದರೆ ಅಷ್ಟು ಅಟ್ರಾಕ್ಟಿವ್ ಆಗಿದ್ದ, ಶಾರ್ಪ್ ಆಗಿದ್ದ ಕಣ್ಣಿನಲ್ಲಿ ಈಗ ಬ್ರೈಟ್ನೆಸ್ ಇಲ್ಲ. ಈಗಲನ್ನು ನಮ್ಮ ಪೋಯೆಟ್ ಒಂದು ಹೀರೋ ರೀತಿಯಲ್ಲಿ ಸಂಭ್ರಮಿಸ್ತಾ ಇದ್ದಾರೆ. ನನ್ನ ತಲೆಯನ್ನು ಶೋಲ್ಡರ್ನ ಎಡೆಯಲ್ಲಿ ಸಿಕ್ಕಿಸ್ಕೊಂಡು ಕೂತಿದೆ. ಹಾಗೆ ಅದರ ರೆಕ್ಕೆಗಳು ಕೂಡ ಮೊದಲಿನಷ್ಟು ಆಕ್ಟಿವ್ ಆಗಿಲ್ಲ, ಡಲ್ ಆಗಿದೆ. ಬೆಡ್ ರ್ಯಾಗಲ್ ಅಂದರೆ ತುಂಬ ಸಾಯಿಲ್ ಕವರ್ ಆಗಿದೆ, ಡಲ್ ಆಗಿದೆ. The tips of his wings sprawled down to the edge of his tail. ಆ ಬಾಲದ ತುದಿಯ ತನಕ ಅದರ ವಿಂಗ್ಸ್ ಬೆಂಡಾಗಿ ಕೂತಿದೆ, ಅದರಲ್ಲಿ ಏನು ಬಲ ಇಲ್ಲ. He was old ಅಂದರೆ ಆ ಈಗಲಿಗೆ ತುಂಬ ಪ್ರಾಯ ಆಗಿದೆ. ತುಂಬ ಯಂಗಾಗಿರೋ ಈಗಲ್ ತುಂಬ ಶಾರ್ಪ್ ಟೈಲ್ ಥರ ಎಜ್ಜುಗಳೆಲ್ಲ ಹೊಂದಿರ್ತದೆ. ಆದರೆ ಈ ಈಗಲಿಗೆ ಪ್ರಾಯ ಆಗಿರೋ ಕಾರಣ ಅದೆಲ್ಲ ಕಾಣ್ತಾ ಇಲ್ಲ, ಶಾರ್ಪ್ನೆಸ್ ಇಲ್ಲ. ಆ ಈಗಲ್ ನೋಡಲಿಕ್ಕೆ ಹೇಗಿತ್ತು ಅಂದರೆ ಲೈಕ್ ಅ ರೈನ್ ಡ್ರೆಂಚ್ಡ್ ರಾವಿನ್ ಆನ್ ದ ಬ್ರಾಂಚ್ ಆಫ್ ಆನ್ ಓಕ್ ಇನ್ ನವೆಂಬರ್ ಮಂತಲ್ಲಿ ಮಳೆ ಬರಬೇಕಾದ್ರೆ ರಾವೆನ್ ಅನ್ನೋ ಒಂದು ಹಕ್ಕಿ ಹೇಗೆ ತನ್ನ ದೇಹವನ್ನು ಮಳೆಯಿಂದ ರಕ್ಷಿಸಿಕೊಳ್ಳಿಕ್ಕೆ ಇಡೀ ರೆಕ್ಕೆಗಳ ಎಡೆಯಲ್ಲಿ ಮರೆಮಾಚ್ತದೆ, ಅದೇ ರೀತಿ ಈಗ ಯಾವತ್ತೂ ಆಕಾಶದಲ್ಲಿ ಹೆಮ್ಮೆಯಿಂದ ಹಾರ್ತಾ ಇದ್ದ ಈಗಲ್ ತನ್ನ ದೇಹವನ್ನು ತನ್ನ ವೃದ್ಧಾಪ್ಯದಿಂದ ತನ್ನನ್ನು ರಕ್ಷಿಸಿಕೊಳ್ಳೋಕ್ಕೋಸ್ಕರ ತನ್ನ ರೆಕ್ಕೆಗಳ ಎಡೆಯಲ್ಲಿ ಆ ಮುಪ್ಪಾದ ದೇಹವನ್ನು ರಕ್ಷಿಸ್ತಾ ಇದೆ, ಮುಚ್ಚಿಕೊಂಡಿದೆ. ಈಗ ಪೋಯೆಟ್ ಈ ಪೋಯಮ್ನ ಸೆಟ್ಟಿಂಗ್ ಯಾವಾಗ ಆಯಿತು ಅಂತ ಹೇಳ್ತಾ ಇದ್ದಾರೆ. ಇದು ನೈಟ್ ಆದದಲ್ಲ, ಬಿಫೋರ್ ಸನ್ಸೆಟ್ ಅಂದರೆ ಸನ್ಸೆಟ್ ಆಗುವ ಮುಂಚೆ ಕೆಲವೇ ಗಂಟೆಗಳ ಮೊದಲು ಆದಂಥ ಘಟನೆ. ಸುಮ್ಮನೆ ಸೈಲೆಂಟಾಗಿ ಕೂತಂತಹ ಈಗಲನ್ನು ನೋಡಿ ಯೋಚನೆ ಮಾಡ್ತಾ ಇದ್ದಾರೆ ಕವಿ. ಈಗಲಿಗೇನು ಬಹಳ ಬೇಸರ ಇದೆ, ತನ್ನ ದೇಹದ ಕುರಿತಾಗಿಯೇ ತುಂಬ ದುಃಖವನ್ನು ಅನುಭವಿಸ್ತಾ ಇದೆ ಅನ್ನೋದು ಕವಿಯ ಭಾವನೆ. ಯಾವತ್ತೂ ಈಗಲ್ನ ಆ್ಯಕ್ಷನ್ ತುಂಬ ಗರ್ವ ತರುವಂತಿರ್ತದೆ, ತುಂಬ ಆ್ಯಟಿಟ್ಯೂಡ್ ಅಥವಾ ಒಂದು ಹೆಮ್ಮೆಯಿಂದ ಹಾರಾಡುವಂತಹ ಹಕ್ಕಿ ಈಗಲ್ ಅನ್ನೋದು. ಆದರೆ ಈಗ ಇಷ್ಟು ಬೆಚ್ಚಗೆ ಮುದುಡಿಕೊಂಡು ಕೂತಿದೆ. ಅಲ್ಲಿ ಯಾವತ್ತೂ ಮೌಂಟೇನ್ ಟಾಪ್ ಏರಿಯಾದಲ್ಲಿ ಸುತ್ತಾಡ್ತಾ ಅಥವಾ ಕೂತಿರ್ತದೆ, ಅಥವಾ ತುಂಬ ಸ್ಟ್ರಾಂಗ್ ಆಗಿರೋ ಮೌಂಟೇನ್ ರಾಕಿನ ಮೇಲೆ ಕೂತಿರ್ತದೆ. ಈಗಲ್ ತನ್ನನ್ನು ತಾನು ಒಬ್ಬ ರಾಜ, ನನ್ನ ಸುತ್ತ ಇರೋದೇ ನನ್ನ ಸಾಮ್ರಾಜ್ಯ ಅನ್ನೋ ರೀತಿ ಮೆರೆಯುತ್ತಿತ್ತು. ಕಣ್ಣಿನ ಅಳತೆಯಲ್ಲಿ ಬರುವಂಥ ಫಾರೆಸ್ಟ್ ಆಗಿರ್ಬೋದು, ಸ್ಕೈ ಆಗಿರ್ಬೋದು, ಸ್ಕೈನ ಎಂಡಿನವರೆಗೂ ಅದು ತನ್ನದೇ ಸಾಮ್ರಾಜ್ಯ ಅಂತ ಅಂದುಕೊಂಡಿತ್ತು. ಆಕಾಶದ ಎಂಡ್ ಪಾಯಿಂಟನ್ನು ದಿಗಂತ ಅಂತ ಏನು ಕರಿತೇವೆ, ಅಲ್ಲಿಗೆ ತನಕ ಇರುವಂತಹ ಎಲ್ಲವೂ ತನ್ನದೇ ಅನ್ನೋದು ಆ ಈಗಲ್ನ ಭಾವನೆಯಾಗಿತ್ತು. ಯಾವುದೇ ರೀತಿಯ ರೈವಲ್ರಿ ಬಂದಾಗಲೂ ಈಗಲ್ ತನ್ನ ವೀರತೆಯನ್ನು ಮೆರೆದಿತ್ತು, ತಾನೇ ಜಯವನ್ನು ಸಾಧಿಸಿತ್ತು. ಈಗಲ್ ಒಬ್ಬ ಸಾಮ್ರಾಟನಂತೆ ಬದುಕಿತ್ತು. ಸಣ್ಣ ಯಂಗ್ ಈಗಲ್ಗೆ ಕೂಡ ಈ ದೊಡ್ಡ ಈಗಲ್ಗಳು ಟ್ರೈನಿಂಗ್ ಮಾಡ್ತಾ ಇದ್ದವು. ಇನ್ನೇನು ಹಾರಲಿಕ್ಕೆ ಕಲಿತಾ ಇದ್ದಂತಹ ಸಣ್ಣ ಯಂಗ್ ಈಗಲ್ಗೆ ಕೂಡ ಇಂತಹ ದೊಡ್ಡ ಈಗಲ್ಗಳ ಮಾತೆ ಮುಖ್ಯ ಎನಿಸ್ತಿತ್ತು. ಎಲ್ಲವೂ ನಮ್ಮ ಈಗಲ್ಗೆ ಹ್ಯಾಪಿಯೆಸ್ಟ್ ಅಥವಾ ಪ್ರೌಡ್ ಮೊಮೆಂಟ್ ಎನ್ನಿಸಲ್ಪಡುತ್ತಿತ್ತು.
ಈ ಸಂದರ್ಭದಲ್ಲಿ ಯಾವುದೋ ಒಂದು ಹಕ್ಕಿಯನ್ನು ಕಂಡಾಗ ಆ ಹಕ್ಕಿಯ ಕುರಿತಾಗಿ ಸಣ್ಣ ಸಣ್ಣ ಪಾಯಿಂಟನ್ನು ಕೂಡ ಈ ಈಗಲ್ಗಳು ಅಬ್ಸರ್ವ್ ಮಾಡ್ತಾ ಇದ್ದವು. ಅಷ್ಟು ಸೂಕ್ಷ್ಮ ದೃಷ್ಟಿಯನ್ನು ಬೀರ್ತಾ ಇದ್ದವು. ಆ ಹಕ್ಕಿ ಪ್ಯಾಟ್ರಿಜ ಅಥವಾ ಹೆರೋನ ಅಥವಾ ಫಾಲ್ಕನ ಅಥವಾ ಈಗಲೆಯ ನಮ್ಮ ಪಂಗಡಕ್ಕೆ ಸೇರಿದ್ದ ಹಾಗೆ ಗೇಮ್ ಆರ್ಫೋ ಅನ್ನೋ ಪ್ರತಿಯೊಂದನ್ನು ಕೂಡ ಚೆಕ್ ಮಾಡಿ ಪ್ರತಿಯೊಂದು ಬೇರೆ ಹಕ್ಕಿಯ ಮೂಮೆಂಟನ್ನು ಇದು ಅಬ್ಸರ್ವ್ ಮಾಡ್ತಾ ಇತ್ತು. ಅದು ಹಾರುವಂತಹದ್ದಿರ್ಬೋದು ಅಥವಾ ಬೇರೆ ಬೇರೆ ಮೂಮೆಂಟ್ಗಳಿರ್ಬೋದು, ಎಲ್ಲವನ್ನ ಅಬ್ಸರ್ವ್ ಮಾಡ್ತಾ ಇತ್ತು. ಈಗ ನಮ್ಮ ಡೈಯಿಂಗ್ ಈಗಲ್ ಒಂದು ನಾರ್ಮಲ್ ಬರ್ಡಿನಾಗೆ ಹಾಗೆ ಹೋಗಿದೆ. ಆ ಈಗಲ್ನಲ್ಲಿದ್ದಂತಹ ಆ್ಯಟಿಟ್ಯೂಡ್ ಇರ್ಬೋದು ಅಥವಾ ಪವರ್ ಇರ್ಬೋದು, ಸ್ಟ್ರೆಂತ್, ಬ್ರೈಟ್ನೆಸ್ ಯಾವುದೂ ಕಾಣ್ತಾ ಇಲ್ಲ. ಈ ಈಗಲನ್ನು ಕವಿ ಪೆಟ್ರೋಡ್ಯಾಕ್ಟಲ್ಸ್ ಅನ್ನುವ ಎಷ್ಟೋ ಮಿಲಿಯನ್ ವರ್ಷಗಳ ಹಿಂದೆ ಈ ಭೂಮಿಯಲ್ಲಿ ಜೀವಿಸಿದಂತಹ ಒಂದು ಫ್ಲೈಯಿಂಗ್ ಬೀಯಿಂಗ್ಗೆ ಕಂಪೇರ್ ಮಾಡ್ತಾ ಇದ್ದಾರೆ. ಅದೇ ರೀತಿ ಈಗ ಈ ಡೈಯಿಂಗ್ ಈಗಲ್ ಕೂಡ ಕಾಣ್ತಾ ಇದೆ. ಆ ಪೆಟ್ರೋಡ್ಯಾಕ್ಟೈಲ್ಸ್ ಕೂಡ ಒಂದು ಜಾತಿಯ ವಲ್ಚರ್ ಆಗಿತ್ತು. ಪೆಟ್ರೋಡ್ಯಾಕ್ಟೈಲ್ಸ್ ಕೂಡ ಆಂಡೀಸ್ ಪರ್ವತದ ಮೇಲೆ ತನ್ನ ಮಾಂಸ ಮೂಳೆ ಎಲ್ಲವನ್ನು ಕಳೆದುಕೊಂಡು ಬರೀ ಸ್ಕೆಲಿಟನ್ ಆಗಿ ಅಸ್ಥಿಪಂಜರವಾಗಿ ಹೇಗೆ ಉಳಿದಿದೆ, ಅದೇ ರೀತಿ ನಮ್ಮ ಡೈಯಿಂಗ್ ಈಗಲ್ ಕೂಡ ಅದೇ ಸ್ಥಿತಿಯಲ್ಲಿದೆ ಅಂತ ಕವಿ ಹೇಳ್ತಾ ಇದ್ದಾರೆ. ಈಗ ಈ ಡೈಯಿಂಗ್ ಈಗಲ್ ಕೂಡ ತನ್ನ ಕಣ್ಣಿನ ಶಾರ್ಪ್ನೆಸ್ಸನ್ನು, ದೃಷ್ಟಿಯನ್ನು ಕಳೆದುಕೊಂಡು ಯಾವುದೇ ತನ್ನ ಕೂತಂತಹ ಜಾಗದಲ್ಲೇ ಅದೇ ನನ್ನ ಸಾಮ್ರಾಜ್ಯ ಅನ್ನುವ ಫೀಲನ್ನು ಮಾಡೋದನ್ನು ಬಿಟ್ಟಿದೆ. ಎಲ್ಲಿ ಕೂತಿತ್ತು ಆ ಪ್ರದೇಶವನ್ನು, ಕೋಸ್ಟಲ್ ಏರಿಯಾ ಇರ್ಬೋದು, ದೊಡ್ಡ ಫಾರೆಸ್ಟ್ ಇರ್ಬೋದು, ಎಲ್ಲವೂ ತನ್ನದೇ ಅಂತ ಫೀಲ್ ಮಾಡ್ತಾ ಇತ್ತು. ಆದರೆ ಈಗ ಆ ಭಾವನೆ ಉಳಿದಿಲ್ಲ. ಆಕಾಶದೆತ್ತರಕ್ಕೆ ಹಾರ್ತಾ ಇದ್ದಂಥ ಈ ಬರ್ಡ್ ಈಗ ಒಂದು ಸಾಮಾನ್ಯ ಹಕ್ಕಿಯಂತೆ ಹಾರೋದು ಕೂಡ ಅಸಾಧ್ಯವಾಗಿತ್ತು. ಇಲ್ಲೆಲ್ಲ ಒಂದು ಆರ್ಬಿಟಲ್ಲಿ ನೇರವಾಗಿ ಹಾರಲಿಕ್ಕೆ ಇದು ಸಾಮರ್ಥ್ಯವನ್ನು ಹೊಂದಿತ್ತು. ಆದರೆ ಈಗ ಈ ಡೈಯಿಂಗ್ ಈಗಲ್ ತನ್ನ ಓಲ್ಡನ್ ಡೇಸನ್ನು ನೆನಪು ಮಾಡಿಕೊಂಡು ಈಗ ಅಂತಹ ಒಂದು ಬರ್ಡ್ ಇರೋದು ಸಾಧ್ಯವಾ ಅನ್ನೋದನ್ನು ಥಿಂಕ್ ಮಾಡ್ತದೆ. ಈಗ ಈ ಡೈಯಿಂಗ್ ಬರ್ಡ್ ಮತ್ತೆ ತನ್ನ ಓಲ್ಡನ್ ಡೇಸನ್ನು ನೆನಪು ಮಾಡಿಕೊಳ್ತದೆ. ಹಾಗೆ ಉಳಿದ ಹಕ್ಕಿಗಳ ಕುರಿತು ಥಿಂಕ್ ಮಾಡ್ತದೆ. ಮತ್ತು ಅದರ ತಲೆ ಒಂದು ರೆಸ್ಟ್ಲೆಸ್ ಆಗಿ ಯೋಚನೆಯಲ್ಲಿ ಬ್ಯುಸಿ ಆಗಿದೆ. ಈಗ ಅದರ ಶ್ಯಾಡೋ, ನೆರಳಿನಲ್ಲಿ ಕೂಡ ವ್ಯತ್ಯಾಸ ಆಗಿದೆ. ಒಂದು ಬ್ಯಾಟ್ ಅಂದರೆ ಬಾವಲಿಯ ರೀತಿ ಅದರ ಶರೀರದ ಸ್ಟ್ರಕ್ಚರ್ ಆಗಿದೆ ಅನ್ನೋದನ್ನು ಹೇಳ್ತದೆ. ಮೇ ಬಿ ಅದೊಂದು ಫ್ಲೈಯಿಂಗ್ ಡ್ರ್ಯಾಗನ್ ಆಗಿರಬಹುದು ಅಂತ ಥಿಂಕ್ ಮಾಡ್ತದೆ. ಡೈಯಿಂಗ್ ಈಗಲಿಗೆ ತನ್ನ ಸ್ವರವೇ ಒಂದು ಥಂಡರ್ ರೀತಿಯಲ್ಲಿ ಕೇಳ್ತಾ ಇದೆ. ಹಾಗೆಯೇ ತನ್ನ ಪಾದಗಳಲ್ಲಿ, ತನ್ನ ಪಂಜಗಳಲ್ಲಿ ಏನೋ ಲೈಟ್ನಿಂಗ್, ಮಿಂಚು ಹರಿದ ಅನುಭವವಾಗುತ್ತಿದೆ. ಈಗ ಈವ್ನಿಂಗ್ ಸಮಯದಲ್ಲಿ ಡೈಯಿಂಗ್ ಸ್ಟೇಜಲ್ಲಿರುವ ಈಗಲ್ ತುಂಬ ಡಿಸ್ಟರ್ಬ್ ಆಗಿದೆ. ಈ ಪಾಯಿಂಟ್ ಆಫ್ ವ್ಯೂ ಅಲ್ಲಿ E.J. ಪ್ರಾಟ್ ಹೇಳ್ತಾ ಇದ್ದಾರೆ. ಒಂದು ಏನ್ಷಿಯಂಟ್ ಸುಸೇರಿಯನ್ ಅಪ್ರೋಚ್ನಾಗಿ ಕಾಣುತ್ತಿದೆ. ಸುಸೇರಿಯನ್ ಅಪ್ರೋಚ್ ಅಂದರೆ ಒಂದು ಕಂಟ್ರಿಯ ಮೇಲೆ ಇನ್ನೊಂದು ಕಂಟ್ರಿ ತನ್ನ ಡಾಮಿನೇಷನ್ ಅನ್ನು ಮಾಡುವಂತಹದ್ದು. ರೀತಿಯಲ್ಲಿ ಈ ಈಗಲಿಗೆ ಕೂಡ ಒಂದು ರೀತಿಯ ಭಾವನೆ ಇತ್ತು. ನಾನೇ ಈ ಬರ್ಡ್ ಜಾತಿಯಲ್ಲಿ ತುಂಬ ಸ್ಟ್ರಾಂಗ್ ಆಗಿರುವುದು, ನನ್ನ ಟೆರಿಟರಿಯಲ್ಲಿ ಏನೆಲ್ಲ ಇದೆ ಅದು ನನ್ನ ಅಂಡರ್ ಕಂಟ್ರೋಲಲ್ಲೇ ಇರಬೇಕು ಅಂತ ಒಂದು ಸ್ಪೈ ರೀತಿಯಲ್ಲಿ ಕೆಲಸ ಮಾಡ್ತಾ ಇತ್ತು. ಅಷ್ಟು ಬಲಶಾಲಿಯಾದ ಒಂದು ಸಾಮ್ರಾಜ್ಯ ಈಗ ಬರ್ತಾ ಬರ್ತಾ ಈ ಹಂತಕ್ಕೆ ಬಂದು ತಲುಪಿದೆ. ಅಂದರೆ ಇನ್ನೇನು ಡೈಯಿಂಗ್ ಸ್ಟೇಜಲ್ಲಿ ಇದೆ. ಈಗ ಈ ಡೈಯಿಂಗ್ ಈಗಲ್ ಅನ್ನೋದು ತುಂಬಾನೇ ಟೈರ್ಡ್ ಆಗಿದೆ, ತುಂಬ ಚಿಂತೆಯಲ್ಲಿದೆ. ಬ್ರೂಡಿಂಗ್ ಸ್ಟೇಜಲ್ಲಿರೋ ಒಂದು ಡೈಯಿಂಗ್ ಏಂಜಲ್, ಒಂದು ಲಾಸ್ಟ್ ಎಂಪರರ್ ಅನ್ನೋ ರೀತಿಯಲ್ಲಿ ಈಗಲನ್ನು ಪೋಯೆಟ್ ತೋರಿಸ್ತಾ ಇದ್ದಾರೆ. ಬ್ರೂಡಿಂಗ್ ಅಂದರೆ ತುಂಬ ಡಿಪ್ರೆಸ್ ಆಗಿರುವಂತಹದ್ದು. ಈಗ ಅದರ ಐಸೈಟ್ ಲಾಸ್ ಆಗಿದೆ, ಹಾಗೆಯೇ ಲಿಸನಿಂಗ್ ಕೆಪಾಸಿಟಿ ಕೂಡ ಕಡಿಮೆಯಾಗಿದೆ. ಇದು ಒಂದು ಅಲೆಗಾರಿಕಲ್ ಪೋಯಮ್ ಆಗಿದೆ. ಕರೆಕ್ಟ್ ಆಗಿ E.J. ಪ್ರಾಟ್ ಅವರು ಹೇಳೋದೇನೆಂದರೆ, ನಮ್ಮ ಹಿಂದಿನಿಂದ ಬಂದ ಟ್ರೆಡಿಷನ್ ಏನಿದೆ ಈಗ ಮಾಡರ್ನಿಸಮ್ನ ದಾಳಿಯಿಂದ ಕುಂಠಿತಗೊಳ್ತಾ ಇದೆ. ದಿನ ಹೋದ ಹಾಗೆ ಅದು ಅದರ ವ್ಯಾಲ್ಯೂ ಇರ್ಬೋದು, ಬ್ಯೂಟಿ ಇರ್ಬೋದು ಕಡಿಮೆ ಆಗ್ತಾ ಇದೆ. ಹೊಸ ತಲೆಮಾರು ಅಥವಾ ಹೊಸ ಚಿಂತನೆಗಳಿಂದ ಹಳೆಯ ಆಧಾರವಾಗಬೇಕಾದ ಅಥವಾ ಬೇರಿನಂತೆ ವರ್ತಿಸಬೇಕಾದ ಎಲ್ಲ ವಿಷಯಗಳಿಗೆ ಈಗ ಸಿಗಬೇಕಾದ ವ್ಯಾಲ್ಯೂ ಸಿಗ್ತಾ ಇಲ್ಲ. ಈಗಲ್ ಅನ್ನೋದು ನಮ್ಮ ತಲೆತಲಾಂತರದಿಂದ ನಡೆದು ಬಂದಂಥ ಟ್ರೆಡಿಷನ್ ಅಥವಾ ಸಂಪ್ರದಾಯವನ್ನು ಸಿಂಬಲೈಸ್ ಮಾಡ್ತದೆ. ವಿನೋದವಾಗಿರೋದು ಅಥವಾ ಹ್ಯಾಪಿ ಆಗಿರೋದು ಮಾಡರ್ನಿಸಮ್. ಇದನ್ನು ಒಂದು ಏರೋಪ್ಲೇನ್ ರೀತಿಯಲ್ಲಿ ತೋರಿಸಿದ್ದಾರೆ. ಇಲ್ಲಿ ನಾವು ಈಗಲ್ನ ಇಮೋಷನ್ಸ್ ಕೂಡ ನೋಡ್ತೇವೆ. ಎಷ್ಟೋ ವರ್ಷಗಳ ಹಿಂದೆ ನಡೆದು ಬಂದಂತಹ ಸಂಪ್ರದಾಯ ಹೇಗೆ ಅದು ಇಮೋಷ್ನಲಿ ಡ್ಯಾಮೇಜ್ ಆಗುತ್ತೆ ಅನ್ನೋದನ್ನು ಕವಿ ಹೇಳಿದ್ದಾರೆ. ಈಗಲ್ ಯಾವುದೇ ಅಪೋಸಿಷನ್ ಇಲ್ಲದೆ ತನ್ನ ಸಾಮ್ರಾಜ್ಯದಲ್ಲಿ ತಾನು ರಾಜನಾಗಿ, ಸಾಮ್ರಾಟನಾಗಿ ಕಾರ್ಯನಿರ್ವಹಿಸ್ತಾ ಇತ್ತು, ಆಡಳಿತ ನಡೆಸ್ತಾ ಇತ್ತು. ಯಾವುದೇ ಒಂದು ಶತ್ರುತ ಇರ್ಬೋದು, ಒಂದು ರೈವಲ್ರಿ ಇರ್ಬೋದು, ಎಲ್ಲದರಲ್ಲೂ ಜಯ ಸಾಧಿಸ್ತಾ ತಾನು ಸಾಮ್ರಾಟನಾಗಿ ಮೆರೆದಿತ್ತು. ಶತ್ರುಗಳಿಂದ ಬಂದಂಥ ಯಾವುದೇ ರೀತಿಯ ಕಾನ್ಫ್ಲಿಕ್ಟಲ್ಲಿ ನಮ್ಮ ಈಗಲ್ ಜಯಗಳಿಸ್ತಾ ಇತ್ತು. ಕವಿ ಇಲ್ಲಿ ಒಂದು ಸ್ಟ್ರೇಂಜ್ ಬರ್ಡ್ನ ಬಗ್ಗೆ ಹೇಳ್ತಾ ಇದ್ದಾರೆ. ಅದು ಏರೋಪ್ಲೇನ್ ಕೂಡ ಆಗಿರ್ಬೋದು. ಅದರಲ್ಲಿರೋ ಒಳ್ಳೆ ಪಾಯಿಂಟ್ಸನ್ನು ಕವಿ ಹೇಳ್ತಾ ಇದ್ದಾರೆ. ಕನ್ಕ್ಲೂಡ್ ಆಗಬೇಕಾದ್ರೆ ಈಗಲ್ಗೆ ಗೊತ್ತಾಗೋದಿಲ್ಲ ನನ್ನ ಸಮಯ ಈಗೇನೋ ಮುಗಿತಾ ಇದೆ ಅನ್ನೋದು. ಅದನ್ನು ನಾವು ಸೆಲ್ಫ್ ರಿಯಲೈಸೇಷನ್ ಅಂತ ಹೇಳ್ತೇವೆ. ಅಂತಹ ಸಿಚುವೇಶನ್ ತುಂಬ ಪೇನ್ಫುಲ್ ಆಗಿರ್ತದೆ. ತುಂಬ ಪೇನ್ಫುಲ್ ಅಂತ ಅದನ್ನು ತಡೆದು ಮುಂದೆ ಹಾಕೋದು ಸಾಧ್ಯ ಇಲ್ಲ, ಅಥವಾ ಅಂಥ ಸಿಚುವೇಶನ್ ಬರದೇ ಇರಲಿ ಅಂತ ಬಯಸೋದು ಕೂಡ ಸಾಧ್ಯವಿಲ್ಲ. ಸಾಲುಗಳಲ್ಲಿ ಆ ಈಗಲ್ ತನ್ನ ರೆಕ್ಕೆಯನ್ನು ಎತ್ತಲಿಕ್ಕಾಗದೆ ಹಾಗೆ
ಬಿಟ್ಟು ಬಿಟ್ಟಿದೆ, ಇನ್ನೇನು ನನಗೆ ಇರಲಿಕ್ಕೆ ಶಕ್ತಿಯೇ ಇಲ್ಲ ಅನ್ನೋ ಥರ ಬಿಟ್ಟು ಬಿಟ್ಟಿದೆ. ಹಾಗೆ ತನ್ನ ತಲೆಯನ್ನು ನಾನೇನು ಶೇಮ್ಫುಲ್ ಆ್ಯಕ್ಟಿವಿಟಿ ಮಾಡಿದ್ದೇನೆ ಅನ್ನೋ ಥರ ತಲೆ ತಗ್ಗಿಸಿಕೊಂಡು ಕೂತಿದೆ. ಅದರ ಬಿಹೇವಿಯರಲ್ಲಿ ಕೂಡ ನಾನು ಸೋತು ಹೋದೆ ಎನ್ನುವುದನ್ನು ತೋರಿಸ್ತಾ ಇದೆ. ನಾನು ನನ್ನ ಸಾಮ್ರಾಜ್ಯವನ್ನು ಸೋತು ಬಿಟ್ಟೆ ಅನ್ನೋ ರೀತಿಯಲ್ಲಿ ಡಿಸ್ಟ್ರೆಸ್ ಆಗಿ ಒಂದು ಡೈಯಿಂಗ್ ಈಗಲ್ನ ಸಿಚುವೇಶನನ್ನು ಕವಿ ಕಣ್ಣಿಗೆ ಕಟ್ಟುವಂತೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇಲ್ಲಿಗೆ ಈ ಕವಿತೆಯ ಕನ್ನಡ ವಿವರಣೆ ಮುಗಿಯಿತು. ಈ ವಿವರಣೆ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.